ಅದರಲ್ಲಿ ಏನಕ್ಕಪ್ಪ ಕಂಪ್ಲೇಂಟ್ ಅಂದರೆ ನಮ್ಮ ವೈಟ್ ಏನು ನಿಲ್ಲಿಸಿದ್ವೋ ಅದ್ರ ಟೈರೆಲ್ಲ ಬಿಚ್ಚಿದಕ್ಕೆ ಹಾಕಿದ್ದೀವಿ. ಹಂಗಾಗಿ 1.5 ವರ್ಷ 2 ವರ್ಷದ ಟೈರ್ಗಳು ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀವಿ, ನೋಡ್ಬೋದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಅಕ್ಕಪಕ್ಕ 2 ಬೆಂಚ್ ಬರ್ತಾಯಿದ್ರೆ ಒಳ್ಳೆ ಆನೆ ಬಂದಂಗೆ ಫೀಲ್ ಗುರು. ಗಾಡಿನೆಲ್ಲ ಲೋಡ್ ಮಾಡ್ಕೊಂಡು ತೊಗೊಂಬಂದಿದ್ದಾಯಿತು. ಇದೇ ಗೋಡನಲ್ಲಿ ಲೋಡ್ ಆಗಿದ್ದು ಗಾಡಿ ನೋಡ್ಬೋದು. ನಮ್ಮ ಗಾಡಿಗೆ ಹೊಸ ಡ್ರೈವರು, ಹೊಸ ಚಾಲಕರು ನೋಡಿ ಹೆಂಗಾರೆ. ಪೈಲಟ್ ಅಂತಾರೆ ಇವ್ರನ್ನ, 8 ವೀಲ್ ಪೈಲಟ್ ಅಂತಾರೆ ಇವ್ರನ್ನ. ಆ ಗಾಡಿಗೆ ಬಾಯ್ ಹೇಳ್ಬಿಟ್ಟು ನಾನು 8 ವೀಲಲ್ಲಿ ಬಂದೆ. ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಮ್ಮ ಅನಿಲನ ಒಬ್ಬನೇ ಕಳಿಸ್ತಾ ಇದ್ದೀವಿ. ಫಸ್ಟ್ ಟೈಮು ಹೋಗಿ ಖಾಲಿ ಮಾಡ್ಕೊಂಡು ಬರ್ತಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಬಂದು ಇಲ್ಲಿ ಬಂಕ್ ಹತ್ರ ಮಲ್ಕೊಂಡ್ಬಿಟ್ವಿ. ಎಷ್ಟೊತ್ತು ಬಂದಾಗಿಲ್ಲಿ 4:15 ಆಗಿತ್ತು. ನಾವೇನೋ ಡಬಲ್ ಇದ್ವಿ, ಎಕ್ಸ್ಚೇಂಜಾಗಿ ಹೊಡಿಬೋದಿತ್ತು. ನಮ್ಮ 2 ಗಾಡಿಯವ್ರು ಸಿಂಗಲ್ ಇದ್ದರು, ಹಾಗಾಗಿ 2 ಗಾಡಿ ಇಲ್ಲೇ ಹಾಕ್ಸಿ ನಾವು ಮಲ್ಕೊಂಡ್ಬಿಟ್ವಿ. ನಮಗೋಸ್ಕರ ಅವ್ರು 3 ಅವರ್ ವೆಯ್ಟ್ ಮಾಡಿದ್ರು, ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ಬೇಕು. ಏನಂತೀಯ, ಅದು ನಿಯತ್ತು ಕರೆಕ್ಟಾ? ಹಂಗಾಗಿ ಇಲ್ಲೇ ಆಲ್ಟ್ ಆದ್ವಿ. ಈಗ ಬೆಳಗ್ಗೆ ಎದ್ದು ಇಲ್ಲೇ ಡೀಸೆಲ್ ಹೊಡಿಸ್ಕೊಂಡು 2 ಗಾಡಿ ಬೆಂಜ್ಗೆ ಆಲ್ಟ್ರಾಗ ಅಲ್ಲೇ ಹಾಕ್ಸಿದ್ವಿ. ಈಗ ಇಲ್ಲಿಂದ ಬಿಡುವಂಥ ಸಮಯ. ಇಲ್ಲಿ ಬಿಟ್ರೆ ಬಂಕಾಪುರ ಟೋಲ್ಗೆ ಹೋಗಿ ಟಿಫನ್ನು, ಅಲ್ಲಿ ಬಿಟ್ರೆ ಸೀದಾ ಚಿತ್ರದುರ್ಗ. ಬನ್ನಿ ಗಾಡಿ ಸ್ವಲ್ಪ ಹೊಡೆದು ಹೋಗೋಣ. 3 ಗಾಡಿ ತೊಗೊಂಬಂದು ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ ಬಂಕಾಪುರ ಟೋಲ್ ಹತ್ರ. ಇಲ್ಲೇ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ನೋಡ್ಬೋದು 3 ಗಾಡಿ ಇಲ್ಲಿ ತಂದು ಸೈಡ್ಗೆ ಹಾಕಿದ್ದೀವಿ. ಬಂಕಾಪುರ ಟೋಲಿಗೆ ಬಂದ್ಬಿಟ್ಟು ನಮ್ಮ ಅನಿಲು ಮತ್ತು ನಮ್ಮ ಹಿಂದೆ 2 ಗಾಡಿ ಚಾಲಕರು ಇದ್ದಾರಲ್ಲ, ನಮ್ಮ ತೇಜು ಮತ್ತು ನಾಗೇಶ್, 3 ಹೋಟ್ಲಿಗೆ ಕಳಿಸ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರ್ರಪ್ಪ ಅಂತ ನಾನು ಇಲ್ಲೇ ಓಟ್ಸ್ ರೆಡಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಬ್ಲಾಕ್ ಕಾಫಿ ಆಯಿತು, ಓಟ್ಸ್ ಆಯಿತು. ಇವತ್ತಿನ ಟಿಫನ್ ಕಂಪ್ಲೀಟ್ ಆಯಿತು. ಇವತ್ತು ಡಯಟು ಪಕ್ಕ ಆಯಿತು. 3 ದಿನದಿಂದ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. 2 ದಿನ ಸಕ್ಸಸ್ಫುಲಿ ಕಂಪ್ಲೀಟ್ ಕೂಡ ಮಾಡಿದ್ದೀನಿ. ಇವತ್ತು 3ನೇ ದಿನ ಡಯಟ್ದು. ಏನೋ ಒಂಥರ ಡಯಟ್ ಮಾಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಅಗುರ ಫೀಲ್ ಆಗ್ತಿದೆ. ಬಾಡಿ ನಮಗೆ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿ ಸಖತ್ತಾಗಿರ್ತದೆ ಬಾಡಿ. ಡಯಟ್ ಮಾಡಿ ಎಲ್ಲರೂ. ಇಲ್ಲಿಂದ ಟಿಫನ್ ಮಾಡ್ಕೊಂಡು ಬಿಡೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಟಿಫನ್ ಊಟನ ಮಾಡಿದ್ದೀಗ ಮತ್ತು 12 ಗಂಟೆಗೆ ಯಾಕೆ ಮಾಡಿದ್ರಿ? ನಮ್ದು ಇನ್ನೂ ಸೆಕೆಂಡ್ ಮೀಲ್ ತಿನ್ಬೇಕು. ಊರಿಗೆ ಹೋಗಿ ತಿನ್ಬಿಡೋಣ. ಕರೆಕ್ಟಾಗಿ ಹೋಗ್ತೀವಿ ನಮ್ಮ 3 ಅವರ್ಗೆ. 2 ಗಾಡಿ ಮುಂದೆ ಹೋಗ್ತಾ ಇದ್ದಾವೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಗಾಡಿನೇ ಮುಟ್ಟಿಲ್ಲ ನೈಟಿಂದ. ಯಾಕಪ್ಪ ಏನಿಲ್ಲ, ರಾಜೀನಾಮೆ ಕೊಡೋಣ ಅಂತ ಇದ್ದೀನಿ. ರಾತ್ರಿ ಮೈಂಡ್ ನನಗೆ ತಲೆಕೆಟ್ಟೋಗ್ಬಿಡ್ತು. ಒಂಥರ ಮೈಂಡ್ ಬ್ಲ್ಯಾಂಕ್ ಆಗೋಗ್ಬಿಡ್ತು ನನ್ನ ಮಗನ ಸವಾಸ ಮಾಡಿ. ಅವಾಗಿನ ಗಾಡಿ ಓಡ್ಸೋಕೆ ಮನ್ಸು ಬರಲಿಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ನಮ್ಮ ಅನಿಲನ್ನು ಪರ್ಫೆಕ್ಟ್ ಡ್ರೈವರ್. ಈಗ ಅವನು ಇನ್ನೇನು ಸಿಂಗಲ್ ಗಾಡಿ ಕೊಡ್ಬೇಕು ಅವನಿಗೂ ಅಂತ ಯಾವ್ದಾನ ಸೆಟ್ ಮಾಡಿಬಿಟ್ಟು ನೋಡೋಣ ಯಾರು ಡ್ರೈವರ್ದು. ಇನ್ನೊಂದು ಗಾಡಿ ಡ್ರೈವರ್ ಬೇಕು ಅಂತ ಹೇಳ್ತಿದ್ವಲ್ಲ, ಅನಿಲನ್ನೇ ಸಿಂಗಲ್ ಮಾಡಿಬಿಟ್ರೆ ನನಗೆ ನೋ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋದು? ಹಾಂ, ಹೋಗ್ಬೇಡ ನನ್ನ ಜೊತೆಗೆ ಸುಮ್ಮನೆ ಏನೋ. ಅದಕ್ಕೆ ಏನೋ ಡ್ರೈವರ್ನ ಹಾಕೋಣ ಇನ್ನೊಬ್ಬರು ಹುಡುಕಿ. ಹಾಂ, ಅಲ್ಲಿಂದ ಸೀದಾ ರಾಣೆಬೆನ್ನೂರು ಹತ್ರ ಬಂದ್ವಿ. ನಮ್ಮ ಗಾಡಿದು ಒಂದು ಟೈರ್ ಹೊಡೆದೈತೆ. ನಮ್ಮ ಗಾಡಿದಲ್ಲ, ಅಲ್ಟ್ರಾ ಗಾಡಿದು. ಅದರಲ್ಲಿ ಏನಕ್ಕಪ್ಪ ಕಂಪ್ಲೇಂಟ್ ಅಂದರೆ ನಮ್ಮ ವೈಟ್ ಏನು ನಿಲ್ಲಿಸಿದ್ವೋ ಅದ್ರ ಟೈರೆಲ್ಲ ಬಿಚ್ಚಿದಕ್ಕೆ ಹಾಕಿದ್ದೀವಿ. ಹಂಗಾಗಿ 1.5 ವರ್ಷ 2 ವರ್ಷದ ಟೈರ್ಗಳು ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಹಾಗಾಗಿ ಹೊಡೆದೋಗ್ತವೆ, ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ವೇಸ್ಟ್ ಟೈರ್ಗಳನ್ನೇ ಹಾಕಿ ಹೊಡಿತಾ ಇದ್ದೀವಿ ಗಾಡಿಗೆ. ಈ ಟೈರ್ ಸಿಕ್ಕಾಪಟ್ಟೆ ಒಣಗಿದೆ. 1.5 ವರ್ಷ ನಿಂತಿರೋ ಗಾಡೀಲಿ ಬಿಚ್ಚಾಕಿರೋದು ಇದು. ಹಂಗಾಗಿ ಒಂದು 4 ಟ್ರಿಪ್ ಓಡ್ತು. ಆಮೇಲೆ ಇವತ್ತು ಹೊಡೆದೋಗಿದೆ. ಈ ಗಾಡಿಗೆ 4 ಟೈರ್ ಚೇಂಜ್ ಮಾಡ್ಬೇಕು ಬ್ಯಾಕ್ ನಾವು. ಇಲ್ಲ ಅಂದರೆ ಇದೇ ಸಮಸ್ಯೆ. 4 ನಮಗೆ ಲೆಕ್ಕ ಇಲ್ಲ. ಇವು ಹೆಂಗಿದ್ರು ಹೋಗಿದ್ದಾವೆ ಅಂತ ಸುಮ್ಮನೆ ಹಾಕಿ ಹೊಡಿತಾ ಇದ್ದೀವಿ ಅಷ್ಟೇ. ಮನೆ ನಿಲ್ಲಿಸಿ ಗಾಡಿ ಚೆನ್ನಾಗಿ ಒಣಗಿಬಿಟ್ರೆ ಟೈರ್, ಅದೇ ಸಮಸ್ಯೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲೆಲ್ಲ ಏರ್ ಲೀಕೇಜ್ ಆಗ್ತಾಯಿದೆ. ಏರ್ದ ಟೈರ್ದ ಒಂದು ಗೊತ್ತಾಗ್ತಾಯಿಲ್ಲ. ಸೌಂಡ್ ನೋಡಿ, ಪಂಚರ್ ಆಗಿಲ್ಲ. ನೋಡಿ, ಇಲ್ಲೊಂದು 2 ಲಾರಿ ನಿಂತಿದ್ದಾವೆ, ಅಲ್ಲೊಂದು 3 ಲಾರಿ ನಿಂತಿವೆ. ಎಲ್ಲ ಒಂದೊಂದೇ ಓನರ್ಗಳವು. ಆ ಥರ ನಿಲ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಗಾಡಿಗಳನ್ನ. ನನಗೆ ಪಕ್ಕ ಕೊಡೆ ನಮ್ಮ ಅಮ್ಮರು ಅಕ್ಕಪಕ್ಕ ನಿಲ್ತಾ ಇಲ್ಲಿ. ಏನಂತೀವಿ, ಯಾರ್ಗನ್ ಕಮ್ಮಿ ಆಗಿದೆ. ಅಲ್ಲಿಂದ ರೀಲ್ಗಳು ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು. ಹಂಗಾಗಿ ಒಂದು ವೀಡಿಯೋ ಶೂಟ್ ಮಾಡ್ಸೋಣ ಅಂತ ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀವಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಅಕ್ಕಪಕ್ಕ 2 ಬೆಂಚ್ ಬರ್ತಾಯಿದ್ರೆ ಒಳ್ಳೆ ಆನೆ ಬಂದಂಗೆ ಫೀಲ್ ಗುರು. ನೋಡಿ ಹೆಂಗೆ ಬರ್ತಾಯಿದ್ದ ಗಾಡಿಗಳು ನೋಡೋಕೆ ಆನೆ ಥರ ಕಾಣ್ತವೆ. 2 ಆನೆ, ಬಿಳಿ ಆನೆಗಳು. ಸೂಪರ್ ಅಲ್ಲ.
ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟಪ್ಪ ಟೈಮು? 4 ಗಂಟೆನಾ? ಬರೋಬ್ಬರಿ 4 ಗಂಟೆ 6 ಅವರ್ ತಗೊಂಡ್ವಿ ಇವತ್ತು ಹುಬ್ಳಿಯಿಂದ ಬರೋಕೆ. ನಿಲ್ಸ್ಕೊಂಡು ಪ್ರತಿದಿನ 4 ಅವರ್ಗೆ ಬರ್ತಿದ್ವಿ, ಇವತ್ತು 6 ಅವರು. ಕಾರಣ ಈ ಬಿಸಿಲು, ಏನೂ ಮಾಡೋಂಗಿಲ್ಲ, ಬೇಸಿಗೆ ಅಲ್ವಾ, ಹಂಗಾಗಿ ಆರಾಮಾಗಿ ಸೇಫಾಗಿ ಬಂದ್ವಿ. ಹಿಂದೆ ಬರ್ತಾ ಇದ್ದಾವೆ ಗಾಡಿಗಳು, ಇಲ್ಲೇ 2 ಗಾಡಿ ಇದ್ದಾವೆ ಬಂಕಲ್ಲಿ ಆಲ್ರೆಡಿ. ಪೆಟ್ರೋಲ್ ಬಂಕ್ ತುಂಬ ನಮ್ಮ ಗಾಡಿಗಳೇ ನಿಂತ್ಕೊಂತವೆ, ಜಾಗನೇ ಇರಲ್ಲ ಬೇರೆ ಗಾಡಿ ನಿಲ್ಸೋಕ್ಕೆ. ಅದೇ ಸಮಸ್ಯೆ. ಬಂದು ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು 7 ಗಂಟೆಗೆ ಬಿಟ್ಬಿಡೋಣ. ಇವತ್ತು ಬೇಗ ಬಿಡೋಣ, ಯಾಕಂದರೆ ಟ್ರಾಫಿಕ್ ಜಾಸ್ತಿ. ಇವತ್ತು 4 ದಿನ ಗೌರ್ಮೆಂಟ್ ರಜೆ ಅಲ್ಲ, ಈ ಕಡೆಯಿಂದ ಹೋಗೋರು ಜಾಸ್ತಿ ಜನ ಇರ್ತಾರೆ, ಹಂಗಾಗಿ. ಓ ಗಾಡಿಗಳು ಒಳಗೊಂದು ಹಾಕೋರೆ, ಇಲ್ಲೊಂದು ಹಾಕೋರೆ, ಇಲ್ಲೇ ಹಾಕ್ಕೊಂಬಿಡೋಣ, ನೆಳ್ಳೈತೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ 3 ಅವರ್ ಟೈಮ್ ಇದೆ. 3 ಅವರ್ ಒಳಗೆ ಬರಬೇಕು. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ 3 ಅವರ್ ಒಳಗೆ ಬಂದು ಗಾಡಿ ರೀಚ್ ಆಗಬೇಕು. 3 ಗಾಡಿನ ಹೋಗ್ತೀವಿ, ಅವೆರಡು ತುಮಕೂರಿಗೆ, ನನ್ನ ಮಾತ್ರ ರಾಮನಗರ. ಹೋಗೋಣ ಆರಾಮಾಗಿ. ಅಲ್ಲೊಂದು ಗಾಡಿ ಇದೆ ಬಾಸ್ ನಮ್ಮದು, ಇಲ್ಲೊಂದು ಗಾಡಿ ಇದೆ ನಮ್ಮ ಬಾಸು. ಈ 3 ಲೋಡ್ ಗಾಡಿ, 2 ಖಾಲಿ ಗಾಡಿ, ಅದು ನಿಂತಿರೋ ಗಾಡಿ ಆ ಕಡೆ. 6 ಗಾಡಿ ಇದೆ ನಮ್ಮ ಟೋಟಲ್ ಆಗಿ ಇಲ್ಲಿ. ಬಟ್ ಏನಂದರೆ ಬಿಸಿಲು, ಹೆವಿ ಬಿಸಿಲು, ಅದೇ ಸಮಸ್ಯೆ ನಮಗೆ ಅಲ್ವಾ. ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಯಿತು. ಸ್ವಲ್ಪ ಮನೇಲಿ ಯಾರು ರಿಲೇಟಿವ್ಸ್ ಬಂದಿದ್ರು, ಹಂಗಾಗಿ ಲೇಟ್ ಆಯಿತು. ಗಾಡಿ ಹತ್ರ ಬಂದಿದ್ದಾಯಿತು ರಾತ್ರಿ 10 ಗಂಟೆಗೆ. 2 ಗಾಡಿ ಕಳಿಸ್ಬಿಟ್ಟಿದ್ದೀವಿ. ಈಗ ನಮ್ಮ ಗಾಡಿ ಮಾತ್ರ ಇರೋದು, ನಾವೊಬ್ಬರೇ ಗಾಡಿ ಎತ್ಕೊಂಡು ಇಲ್ಲಿಂದ ಹೊರಡೋಣ. ಬನ್ನಿ, ಟೈರ್ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ. ಫುಲ್ಲು ಕೂಲಿದೆ ಈಗ. ದುರ್ಗದಲ್ಲಿ ಗಾಡಿ ಸ್ವಲ್ಪ ಹೊಡೆದು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬಂದಿದ್ದಾಯಿತು. ಎಲ್ಗಪ್ಪ ಅಂದರೆ ಡಾಬಾಸ್ಪೇಟೆ ಇವಾಗ ಬಂದು ಲೆಫ್ಟ್ ತೊಗೊತಾ ಇದ್ದೀನಿ. ಹೆಚ್ಚು ಕಡಿಮೆ ನಾನ್ ಸ್ಟಾಪೇ ಬಂದೆ, ಎಲ್ಲೂ ನಿಲ್ಲಿಸಿಲ್ಲ. ಅಲ್ಲಿ ನಮ್ಮದು ರೆಗ್ಯುಲರ್ ಜೋಗನಹಳ್ಳಿ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಬ್ಲಾಕ್ ಕಾಫಿ ಕುಡ್ಕೊಂಡು ಬಂದಿದ್ದೆ ಅಷ್ಟೇ. ಟೈಮ್ ಬಂದು ಎಷ್ಟಾಯ್ತು? 2 ಗಂಟೆ ಆಯ್ತುನಾ ನೋಡು, 2 ಗಂಟೆ ಕರೆಕ್ಟಾಗಿ 2 ಗಂಟೆಗೆ ಡಾಬಾಸ್ಪೇಟೆ ರೀಚ್ ಆಗಿದೆ. 3.5 ಅವರ್ ಟೈಮ್ ತಗೊಂತು, ಯಾಕಂದರೆ ಹೆವಿ ಟ್ರಾಫಿಕ್ಕು. 4 ಡೇಸ್ ರಜೆ ಇದ್ದಿದ್ದ ಕಾರಣದಿಂದ. ಇವತ್ತು ಭಾನುವಾರ, ಶುಕ್ರವಾರದಿಂದನೂ ರಜೆಗಳಿತ್ತು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಹೆವಿ ಇತ್ತು. ಆರಾಮಾಗಿ ಬಂದ್ವಿ, ಹೆಂಗೋ ಬಂದು ರೀಚ್ ಆಗಿದ್ವಿ ಡಾಬಾಸ್ಪೇಟೆ. ಈಗ ಆರಾಮಾಗಿ ಇಲ್ಲಿಂದ ರೈಟ್ ಎತ್ಕೊಂಡು ಮಾಗಡಿಗೆ ಹೋಗ್ಬಿಟ್ಟು 1 ಅವರ್ ಗಾಡಿ ನಿಲ್ಲಿಸ್ಬೇಕು. ಏನಕ್ಕಪ್ಪ ಅಂದರೆ ನಾನ್ ಸ್ಟಾಪಾಗಿ ಅಲ್ಲಿಂದ ಓಡಿಸ್ಕೊಂಡ್ಬಂದಿದ್ದೀವಲ್ಲ, ಮಾಗಡಿಯಿಂದ ರಾಮನಗರದವರೆಗೂ ಹೆವಿ ಡೌನು ಅಪ್ಪು ಹಿಲ್ ಸ್ಟೇಷನ್ ಥರ ರೋಡು. ಅದು ಹೆಚ್ಚು ಕಡಿಮೆ ಒಂದು 30 ಕಿಲೋಮೀಟ್ರ್. ನಾವು ಹೋಗೋಕ್ಕೆ 1.5 ಅವರ್ ಬೇಕು. ಭಾರಿ ಹಿಂಸೆ ರೋಡ್ ಅದು. ಲಾರಿಗಳಿಗೆ ಎಕ್ಸ್ಪೆಷಲಿ ಹೇಳ್ತಾ ಇರೋದು. ಕಾರಲ್ಲಿ ಬೈಕಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದು, ಲಾರಿಗಳು ತುಂಬ ಹಿಂಸೆ ಪಡೋಂಥ ರೋಡ್ ಅದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿಂದ ನಾನ್ ಸ್ಟಾಪಾಗಿ ಹೊಡ್ಕೊಂಡ್ಬಂದಾಗ ಬ್ರೇಕ್ ಜಾಸ್ತಿ ಅಪ್ಲೈ ಮಾಡಿ ಟೈರ್ ಅಲ್ಲೂ ಹೀಟಾಗಿರುತ್ತೆ, ಇಲ್ಲಿ ಹೀಟಾಗಿರುತ್ತಲ್ಲ, ಅದರಿಂದ ಏನಾಗ್ತದಪ್ಪ ಅಂದರೆ ನಮಗೆ ಘಾಟ್ ಇಳಿಸಿದಾಗ ಗಾಡಿ ಪಂಚರ್ ಆಗಿಬಿಡ್ತದೆ. ನೆಕ್ ಹೀಟ್ ಆಗಿಬಿಟ್ಟು ನೆಕ್ ಹೋಗೋದು, ಇದೇ ಕಂಪ್ಲೇಂಟು ನಮ್ಮ ಗಾಡಿಗಳು 4-5 ಸರಿ ಹಿಂಗಾಗಿದೆ. ಹಂಗಾಗಿ ಮಾಗಡಿಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ. ಬನ್ನಿ, 2 ಗಂಟೆ ಟೈಮು ಕರೆಕ್ಟಾಗಿ ಡಾಬಾಸ್ಪೇಟೆ ಬಿಟ್ಟಿದ್ದೀವಿ. ಸೀದಾ ಮಾಗಡಿಗೆ ಹೋಗೋಣ. ಇನ್ನೇನಿಲ್ಲ, ಬ್ರಿಡ್ಜ್ ಕೆಳಗೆ ರೈಟ್ ಎತ್ಕೊಂಡ್ರೆ ಒಂದೇ ರೋಡು, ಸೋಲೂರು ಮಾಗಡಿ, ಶಿವಗಂಗೆ ಸೋಲೂರು ಮಾಗಡಿ. ಟೈಮ್ ಬಂದು 2:30. ಗಾಡಿನ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡು ಒಂದು 4:15 ಬಿಡೋಣ. 2 ಅವರ್ ಒಳ್ಳೆ ನಿದ್ದೆ ಮಾಡ್ಕೊಂಡು ಆಮೇಲೆ ಎದ್ದೋಗೋಣ. ಯಾಕಪ್ಪ ಅಂದರೆ ಆರಾಮಾಗಿ ರೆಸ್ಟ್ ಬೇಕು ಗಾಡಿಗೆ, ಹಾಗಾಗಿ ರೆಸ್ಟ್ ಇಲ್ಲ ಅಂದರೆ ನಡೆಯಲ್ಲ ಗಾಡಿಗೆ. ಮುಂದೆನೇ ಹಾಕ್ಬಿಡೋಣ, ಬೇಗ ಎದ್ದು ಹೋಗ್ತೀವಲ್ಲ, ನಡೀತದೆ. ಸಾಕು, ಇಲ್ಲಿರಲಿ ಟೀ ಶಾಪ್ ಮುಂದೆ ಆರಾಮಾಗಿ ಗಾಡಿ ಸೇಫಾಗಿರೋದು, ಏನು ಸಮಸ್ಯೆ ಇಲ್ಲ. ಕರೆಕ್ಟು ಮಾಗಡಿನ ಒಂದು 10 ಕಿಲೋಮೀಟ್ರ್ ಇರಬೇಕು. ಅದು ಗುಡೇಮನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಿಟ್ಟು ಸ್ವಲ್ಪ ಮುಂದೆ ಬಂದು ಸೈಡ್ಗೆ ಹಾಕಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಬಂದು ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಮಲ್ಕೊಂಡಿದ್ವಿ. ಟೈಮ್ ಬಂದು ಬೆಳಗ್ಗೆ ಎಷ್ಟಾಯ್ತಾ? 7:30. 6:30ಗೇನೋ 5:30ಗೇನೋ ಹೆಸರಾಯಿತು. ನಮ್ಮ ಅನಿಲ್ ಬಾಯ್ ಗಾಡಿ ತೊಗೊಂಡು ಹೋಗ್ತಾವ್ರೆ, ನೋಡ್ಬೋದು. ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ನೋಡಿ ರೇಷ್ಮೆ ಗೂಡು. ರಾಮನಗರದಲ್ಲಿ ರೇಷ್ಮೆ ಮಾರ್ಕೆಟ್ ಇರೋದ್ರಿಂದ ರೇಷ್ಮೆ ಹೋಗ್ತಾ ಇತ್ತು ರಾಮನಗರಕ್ಕೆ. ಎಲ್ಲಿಂದ ಬಂದಿರೋದು? K26 ಗದಗ ಕಡೆಯಿಂದ ಬಂದಿರೋದು. ಎಷ್ಟೊಂದು ತುಂಬ್ಕೊಂಡ್ಬಂದಿದ್ದಾರೆ. ಸಿಸ್ಟಮ್ ಮಾಡ್ಕೊಂಡಿರ್ತಾರೆ, ಕೆಳಗೆಲ್ಲ ಜನ ಕೂತ್ಕೊಬೇಕು, ಮೇಲೆಲ್ಲ ರೇಷ್ಮೆ ಹಾಕಬೇಕು. ಗಾಡಿಯನ್ನು ನಾವು ದವ ಹಾಕೊಂಡ್ರೆ ₹1 ಅವನಿಗೂ ಬರ್ದಂಗೆ ಎಲ್ಲ ಹಾಳಾಗಿ ಹೋಗ್ತದೆ. ಏನೋ ಗೂಡ್ಸ್ ಗಾಡಿಯಾಗ ಅಷ್ಟೇ ಜನ ತುಂಬ್ಕೊಂಬರ್ತಾರೆ ಅವರು. ಅದು ಕೆಳಗೆ ನೋಡಿ ಸ್ಟೆಪ್ ಮಾಡ್ಕೊಂಡು ಮೇಲ್ಗಡೆ ಲೋಡ್ ಮಾಡ್ಕೊಂಡು ಕೆಳಗೆಲ್ಲ ಜನ ಕುಂದ್ರಿಸ್ಕೊಂಬರೋದು. ಹೇಳೋರು ಕೇಳೋರು ಯಾರೂ ಇಲ್ಲ. ಏನು ಹೆಚ್ಚು ಕಮ್ಮಿ ಆದಾಗ ಅನುಭವಿಸ್ತಾರೆ. 10 ಗಂಟೆಗೆ ಗಾಡಿ ಅನ್ಲೋಡಿಗೆ ಬಿಟ್ಕೊಂಡ್ರು. 10:45 ಗಾಡಿನೇ ಖಾಲಿ ಆಗೋಯ್ತು. ಪಟ ಅಂತ
ಈಗ ಅನಿಲ್ ಡೋರ್ ಹಾಕಕ್ಕೆ ಹೋಗಿದ್ದಾನೆ. ಗಾಡಿ ಫ್ಯಾನ್ ಬೆಲ್ಟ್ ಚೇಂಜ್ ಮಾಡಿಸ್ಬೇಕು. ಸೌಂಡ್ ಬರ್ತಾ ಇದೆ ಗೊತ್ತಾ, ಫ್ಯಾನ್ ಬೆಲ್ಟು ವೀಕ್ ಆಗಿದೆ, ಚೇಂಜ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ, ರೋಡಾಗಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನೋಡೋಣ, ಈ ಟ್ರಿಪ್ ಹೋಗ್ಬಿಟ್ಟು ಫ್ಯಾನ್ ಬೆಲ್ಟ್ ರೆಡಿ ಮಾಡಿಸ್ಕೊಡೋಣ, ಹೊಸದು ಹಾಕ್ಸೋಣ. ಯಾಕಂದರೆ ಹಳೇದದು ಕಿಚಿ 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 ಅಂತ ಸೌಂಡ್ ಬಂದರೆ ಫ್ಯಾನ್ ಬೆಲ್ಟ್ ಹಾಳಾಗಿದೆ ಅಂತ, ಅಂದರೆ ಅದ್ರದ್ದು ಟೆಂಪರ್ ಹೋಗಿದೆ ಅಂತ. ಯಾವಾಗ ಬೇಕಾದರೂ ಕಟ್ಟಾಗಿ ರೋಡಲ್ಲಿ ನಿಂತ್ಕೊಬೋದು ಗಾಡಿ, ಹಂಗಾಗಿ ರೆಡಿ ಮಾಡಿಸ್ಕೊಂಬಿಡೋಣ. ಗಾಡಿ ನಿಲ್ಲ ಹಾಕ್ಬಿಟ್ಟು ಊಟಕ್ಕೆ ಟಿಫನ್ಗೆ ಹೋಗಿದ್ವಿ. ನಮ್ಮ ಅನಿಲಿಗೆ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಡೋರ್ ತೆಗೀರಿ. ನಾನೇನೋ ಓಟ್ಸ್ ತಿನ್ಕೊಂಬಿಟ್ಟಿದ್ದೆ ಅಲ್ಲ, ನಮ್ಮ ಅನಿಲ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬಂದ್ವಿ. ಏನು ತಿನ್ಕೊಂಬಂದಪ್ಪ ಅನಿಲ್ ಕುಮಾರ್? ಚಿತ್ರಾನ್ನ. ಹಾಡುಗಳು ಹೆಂಗೆ 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 ಇನ್ನೊಂದ್ಸರಿ ಹೇಳು. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ನೀನೇ ನನ್ನ ಮನ್ಸಲ್ಲಿರೋ ಚಿತ್ರಾನ್ನ. ಅಲ್ಲಿಂದ ಸೀದಾ ವಾಟರ್ ಲೋಡಿಗೆ ಬಂದ್ವಿ. ವಾಟರ್ ಲೋಡ್ ಎಲ್ಗಪ್ಪ ಅಂದರೆ ಚನ್ನಗಿರಿಗೆ. ನಮ್ಮ 8 ವೀಲ್ ಕೂಡ ಇಲ್ಲೇ ಲೋಡ್ ಆಗ್ತಾ ಇತ್ತು ವಾಟ್ರೆ. ಅದು ಬಂದು ಹರಿಹರಕ್ಕೆ, ನಮ್ಮದು ಚನ್ನಗಿರಿ. ಲೋಕಲ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಖಾಲಿ ಆದ್ಮೇಲೆ ಲೋಡ್ ಮಾಡಲೇಬೇಕಲ್ಲ, ಅದು ನಮ್ಮ ಕರ್ತವ್ಯ, ದಿನನಿತ್ಯದ ಕೆಲಸ ನಮ್ಮದು. ಬೇಗ ಹಂಗೆ ಲೋಡ್ ಸೆಟ್ ಮಾಡ್ಕೊಂಡು ಬಂದ್ವಿ. ಈಗ ಲೋಡ್ ಮಾಡ್ಕೊಂಡು ಹೋಗೋದು ಇಲ್ಲಿಂದ. ಏನಪ್ಪ ಅನಿಲ್ ಕುಮಾರ್, ಏನಂತೀಯ? ನಮ್ಮ ಲಾರಿ ಎಲ್ಲೈತು, ಅದ ತರ್ಪಲ್ ಬೇರೆ ಹಾಕ್ಕೊಡ್ಬೇಕು ಅನ್ನೋದಕ್ಕೆ ಅದು ಹಾಕ್ಬೇಕು. ಹೋಗಿ ಗಾಡಿನೆಲ್ಲ ಲೋಡ್ ಮಾಡ್ಕೊಂಡು ತೊಗೊಂಬಂದಿದ್ದಾಯ್ತು. ಇದೇ ಗೋಡನಲ್ಲಿ ಲೋಡ್ ಆಗಿದ್ದು ಗಾಡಿ ನೋಡ್ಬೋದು. ನಮ್ಮ ಗಾಡಿಗೆ ಹೊಸ ಡ್ರೈವರು, ಹೊಸ ಚಾಲಕರು ನೋಡಿ ಹೆಂಗಾರೆ. ಪೈಲಟ್ ಅಂತಾರೆ ಇವ್ರನ್ನ, 8 ವೀಲ್ ಪೈಲಟ್ ಅಂತಾರೆ ಇವ್ರನ್ನ. ಹಿಂಗೆ ಪಕ್ಕಕ್ಕೆ ಹಾಕ್ಬಿಟ್ಟು 8 ವೀಲ್ ಪೈಲಟ್ ಅವ್ರನ್ನ ನಮ್ಮ 6 ವೀಲ್ ಪೈಲಟ್ ಮಾಡಿದೀವಿ ಇವತ್ತು. ಏನಕ್ಕೆ ಅಂದರೆ ಆ ಗಾಡಿನೂ ಲೋಡ್ ಆಗೈತೆ ಜೊತೆಗೆ, 2 ಗಾಡಿ ಜೊತೆಗೆ ಲೋಡ್ ಆಗಿದೆ ಇವತ್ತು. ಹಂಗಾಗಿ ಅದು ಹರಿಹರ, ನಮ್ಮದು ಚನ್ನಗಿರಿ. ಯಾವ್ದು ನಮ್ಮದು? ಚನ್ನಗಿರಿ. ಇದು ಹರಿಹರಕ್ಕೆ ಲೋಡ್ ಆಗೈತೆ, ನೋಡ್ಬೋದು ಗಾಡಿ. ಅಣ್ಣ ಟ್ರಿಪ್ ಒಂದೊಂದು ಟೈರ್ ಹೊಡ್ಕೊಂಬರೋದೇ ಆಗೈತೆ. ಕಲ್ಲ ಗಾಡಿ ಓಡಿಸ್ತಿದ್ದಾರೆ, ಗಾಡಿ ಓಡಿಸ್ತಿದ್ದಾರೆ. ನೀನ್ ಹೇಳ್ಬೇಕು ಅವ್ರಿಗೆ, ಗೌರ್ಮೆಂಟ್ ನಾವೇನ್ ಮಾಡೋಣ. ಕಲ್ಲು ಓಡಿಸಿರೋದು ನೀನಾ ಅಷ್ಟೇ, ಅವೆಲ್ಲ ಬೇಡ, ಕರೆಕ್ಟಾಗಿ ಹೇಳು. ಸಮಯ ಕಲ್ಲು ಆಡ್ಸಿರೋದು ಅಂದ್ರೆ ಏನು ಹಳ್ಳಗುಂಡಿ ಇರ್ತಾವಪ್ಪ, ಹೋಗ್ತೈತೆ ಹಂಗೆ. ಹಂಗಂತ ನಾವೇನ್ ಬೇಕು ಅಂತಾನೆ ಹೊಡಿತೀವಿ. ಹಂಗೆ ಹೇಳ್ಬಾರ್ದು ನೀನು. ನೋಡಿ ಸ್ವಾಮಿ, ನಾವು ಟ್ಯಾಕ್ಸ್ ಕಟ್ತೀವಿ, ಬಟ್ ರೋಡ್ ಸರಿ ಇಲ್ಲ. ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಅನ್ಬೇಕು, ಹಂಗೆ ಹೇಳ್ಬೇಕು ರೀಸನ್. ಕಲ್ಲುಗಳವೆ. ಈ ಹೊಸ ಟೈರು ನೋಡಿ ಕಲ್ಲು ಹೊಡೆದೈತಿ, ಏನು ಮಾಡ್ತೀರ? ನಮ್ಮ ಟೈಮೇ ಸರಿ ಇಲ್ವೋ, ಗಾಡಿ ಟೈಮೇ ಸರಿ ಇಲ್ವೋ, ಒಂದು ಗೊತ್ತಿಲ್ಲ. ಟೈರ್ ಬಿಡಿ, ಒಂದು ಫುಲ್ ಹಳೇ ಟೈರ್ ಸ್ಟೆಪ್ನಿ ಹಾಕೊಂಡು ಒಂದು ಟ್ರಿಪ್ ಓಡಿಸಿದ್ವಿ, ಅದು ಹೊಡೆದೋಗೈತೆ, ಅದು ಬಿಟ್ಟಾಕಿ. ಅದ್ರದ್ದು ಸಹ ನಮ್ಗೆ ಟೆನ್ಷನ್ ಇಲ್ಲ. ಈಗ ಹೊಸ ಟೈರಿಗೆ ಕಲ್ಲು ಹೊಡೆದ್ರೆ ಟೆನ್ಷನ್ನು. ನೋಡಿ ಎಲ್ಲ ಹೊಡೆದಿರೋದು ಕಲ್ಲು, ತಿರುಗ್ಸ್ ಜಿಂಚಾಕ್ ಹೇಗೆ ಅಲ್ಲೈತಿ, ಎಲ್ಲೈತಿ ನೋಡಿ. ಇಷ್ಟು ದೊಡ್ಡ ಕಲ್ಲು ರೋಡಲ್ಲಿ ಇದ್ದಂಗೆ ಪಚಿಕ್ಕಂದ ಸಿಕ್ಕೊಂಬಿಡೈತಿ. ಇದಕ್ಕೆ ಒಳಗಡೆ 2 ಪಂಚರ್ ಆಗೈತಿ. ಈಗ ಇದನ್ನು ತೆಗ್ಸಿ ಒಳಗೆ ಪ್ಯಾಚ್ ಹಾಕ್ಸಿ ರನ್ ಮಾಡ್ಬೇಕು. ಇದನ್ನು ರನ್ ಮಾಡಿದ್ರು ಇಲ್ಲಿ ಊದ್ಕೊಂಡು ಗ್ಯಾಪ್ ಆಗುತ್ತಲ್ಲ, ತಂತಿ ಒಂದೊಂದೇ ಬಿಟ್ಕೊಂಡು ಊದ್ಕೊಂಡು ಬಡ್ ಅನ್ನೋಂಗೆ ಹೊಡೆದೋಗುತ್ತೆ ಒಂದಿನ. ಕಲ್ಲು ಹೊಡೆದೈತೆ, ಈ ಕಲ್ಲು ಹೊಡೆದಿರೋದಕ್ಕೆ ವಾರಂಟಿ ಕೂಡ ಕೊಡೋಲ್ಲ ಟೈರ್. ಇಷ್ಟು ಬಟನ್ ಇದೆ ನೋಡಿ, ಹೊಟ್ಟೆ ಉರಿತದೆ ಟೈರ್ ನೋಡಿದ್ರೆ. 2 ಗಾಡಿ ಇಲ್ಲ ನಿಲ್ಲಿಸಿ ಹೋಗಿ ಒಂದು ಲೆಮನ್ ಟೀ ಕುಡ್ಕೊಂಬಂದ್ವಿ ಇಲ್ಲಿ. ನೋಡಿ 2 ಗಾಡಿಯಿಂದ ಹೆಚ್ಚು ಕಡಿಮೆ 2,500 ಕೇಸು ನೀರಿದೆ. 2,500 ಇಂಟು 12 ಲೆಕ್ಕ ಹಾಕಿ ನೀವೇ, 12 ಅಲ್ಲ 24, ಹೆಚ್ಚು ಕಮ್ಮಿ 20,000ಕ್ಕಿಂತ ಜಾಸ್ತಿ ಬಾಟ್ಲ್ ನಮ್ಮ ಗಾಡೀಲಿದೆ ನೀರೀಗ. ಬಟ್ 20 ರೂಪಾಯಿ ಕೊಟ್ಟು ಕೊಂಡ್ಕೊಂಬಂದಿದ್ವಿ. ವಿಧಿ ಬರಹ ಎಂತ ಘೋರ. ಇದು ಬಿಸಿಲುಗಾಲ, ಬೇಸಿಗೆಗಾಲ. ಇದು ಬೇಸಿಗೆಗಾಲ ಹೋದ್ಮೇಲೆ ಮಳೆಗಾಲ ಬಂದ್ಮೇಲೆ ಎಲ್ಲ ನಾರ್ಮಲ್. ಓ ಸೈಡಿಗೆ ಬರೋಣ, ಗಾಡಿಯವ್ರು ಗುದ್ಕೊಂಡಿದ್ದಾರೆ. ಕುಡಿ ಹೋಗ್ಲಿ ನಮಗೋಸ್ಕರ. ಆಯ್ತಣ್ಣ, ಆಯ್ತು ಕುಡಿಯೋಣ. ಭಾಳ ತನಕವ ಡಾಬಾಸ್ಪೇಟೆ ಹತ್ತತ್ರ ಬಂದ್ವಿ. ನಮ್ಮ ಅನಿಲ್ನ ಗಾಡಿ ಓಡಿಸ್ತೇನೆ. ಯಾಕೆ ಇಷ್ಟೊಂದು ಜಾಮ್ ಆಗೈತೆ ಅನಿಲ? ಹೆವಿ ಜಾಮ್ ಆಗೈತೆ, ಸಿಕ್ಕಾಪಟ್ಟೆ ದೂರ ಜಾಮ್ ಆಗೈತೆ. ಏನಕ್ಕೆ ಎತ್ತ ಅಂತ ಗೊತ್ತಿಲ್ಲ. ನಮ್ಮ ರಾಕಿ ಮುಂದೆ ಹೋಗೋನೆ, ರಾಕಿಗೆ ಫೋನ್ ಮಾಡೋಣ, ಕೇಳೋಣ. ಹಲೋ, ಯಾಕೆ ಸ್ವಾಮಿ ಜಾಮ್ ಆಗೈತೆ? ನೀನು ಜಾಮಲ್ಲ ಇದ್ದೀ ಇನ್ನ? ಎಲ್ಲಿದೀಯಾ?
ಅಲ್ಲಿಗಿನ ಇನ್ನ ಮುಂದಕ್ಕೆ ಜಾಮ್ ಆಯ್ತಾ? ಅದಕ್ಕಿಂತ ಇನ್ನ ಮುಂದೆ ಜಾಮ್ ಆಯ್ತಾ? ಇರ್ಬೇಕಲ್ಲ, ಕಣ್ಣಿಗೆ ಕಾಣಲ್ಲ ನಿನಗೆ. ಕಣ್ ಕಾಣಲ್ಲ, ಇರ್ಬೇಕಂತೆ ನೋಡಿ ಹೇಳು. ಏನೋ ಮಾಡ್ಕ, ನಾವು ಹಿಂದೆನೆ ಇದ್ದೀವಿ, ಬರ್ತೀವಿ. ಸರಿ, ಏನೋ ಆಗೈತಂತೆ, ಹಂಗಾಗಿ ಜಾಮ್ ಆಗಿದೆ. ಹೆವಿ ಗಾಡಿಗಳಲ್ವಾ, ಈ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ, ಹಂಗಾಗಿ ಆಕ್ಸಿಡೆಂಟ್ಗಳು ಆಗ್ತಾನೆ ಇದಾವೆ ಈ ರೋಡಲ್ಲಿ ಸಿಕ್ಕಾಬಟ್ಟೆ. ದುರ್ಗ ಹತ್ತತ್ರಕ್ಕೆ ಬಂದ್ಬಿಟ್ಟು ನಮ್ಮ ಬೆನ್ಸ್ನ ಆ ಕಡೆ ಕಳಿಸ್ದೆ. ಅದು ಚನ್ನಗಿರಿಗೆ ಹೋಗ್ಬೇಕಲ್ಲ, ಶಿವಮೊಗ್ಗ ರೋಡಲ್ಲಿ ಹೋಗುತ್ತೆ. ಆ ಗಾಡಿಗೆ ಬಾಯ್ ಹೇಳ್ಬಿಟ್ಟು ನಾನು 8 ವೀಲಲ್ಲಿ ಬಂದೆ. ಮನೆಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಮ್ಮ ಅನಿಲನ ಒಬ್ಬನೇ ಕಳಿಸ್ತಾ ಇದ್ದೀವಿ ಫಸ್ಟ್ ಟೈಮು. ಹೋಗಿ ಖಾಲಿ ಮಾಡ್ಕೊಂಡು ಬರ್ತಾನೆ. ಇಲ್ಲಿಂದ ಏನು 80 ಕಿಲೋಮೀಟ್ರ್ ಅಷ್ಟೇ ಚನ್ನಗಿರಿ, ಆರಾಮಾಗಿ ಹೋಗಿ ಬರ್ತಾನೆ. ಹೋಗಿ ಬರಲಿ. ಬಾಯ್ ಬಾಯ್ ಬಾಯ್. ಇವರು ನಮ್ಮ ಅಣ್ಣವರು. ಅಡಾವು ನಮಸ್ಕಾರ. ಏನ್ ಸಮಾಚಾರ? ಸೌಕಾರ ಎಳ್ನೀರು ಮೊಬೈಲ್ ಇಟ್ಕೊಂಡಿದ್ರ? ಓ ಎಲ್ಲಿಗೆ ನೋಡು? ಹರಿಹರ. ಓ ಖಾಲಿ ಮಾಡ್ಕೊಂಡು ನಾಳೆ ಲೋಡ್ ಮಾಡ್ಬೇಕೇನು? ಏನೋ ಮಾಡಿ ಸ್ವಾಮಿ. ನಾವ್ ಹೆಂಗೋ ಮನ್ಗೋ ಆರಾಮ ಮಕ್ಕಂತೀವಿ. ನಾಳೆ ಬರ್ತೀವಿ ನಾವು ನಿಮ್ ಜೊತೆಗೆ. ಹೋಗಿ ಸೀದಾ ಹೋಗಿ ಅಲ್ಲೇ ಮಲ್ಕೊಂಬಿಡು. 8 ವೀಲ್ನ ಕಳಿಸ್ಬಿಟ್ಟು ನಾನು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.